ಎಲ್ಲಾರು ಹಬ್ಬ ಹೆಂಗ್ ಮಾಡಿದ್ರಿ? ನಮ್ಮ ಮನಿ ಒಳಗೂ ಸೂಪರ್ ಆತ್ರಿ. ಭೋಗಿ ದಿವಸ ನಾನ ಸಜ್ಜಿ ಬಕ್ರಿ, ಕಟಿ ಬಕ್ರಿ, ಮೆತ್ತಗನಿ ಬಕ್ರಿ ಮಾಡಿದ್ದೆ. ಕೋಸಂಬರಿ, ಆಮೇಲೆ ಕಾಳ್ ಪಲ್ಯ, ಗಜ್ರಿ ಕೋಸಂಬರಿ ಮಾಡಿದ್ದೆ, ಕಾಳ್ ಪಲ್ಯ ಮಾಡಿದ್ದೆ, ಹುಗ್ಗಿ, ಗೊಜ್ಜು, ಬದ್ನಿಕಾಯಿ ಭರ್ತ, ಅನ್ನ, ಸಾರು ಎಲ್ಲಾ ಮಾಡಿದ್ದೆ ರೀ. ನೆಕ್ಸ್ಟ್ ಡೇ ಎಳ್ಳಿನ ಹೋಳಿಗೆ ಮಾಡೇನ್ರಿ. ಕುಸರಳಂತೂ ಮಾಡೇನಿ, ನೀವು ವಿಡಿಯೋದಾಗ ನೋಡ್ಬಿಟ್ಟಿರಿ. ಆಮೇಲೆ ವೆರೈಟಿ ಅಡಿಗೆ ಮಾಡಿದ್ರಿ. ಏನೇನ್ ಮಾಡೇನಿ ಫುಲ್ ಡೀಟೇಲ್ ಆಗಿ ಇವತ್ತು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಪ್ಲೇ ಕಮೆಂಟ್ ಮಾಡ್ರಿ. ಅಂದ್ರೆ ಬಹಳ ಖುಷಿ ಆಗ್ತದ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಬ್ಬ ಅಂದ್ಮೇಲೆ ಎಲ್ಲಾ ವೆರೈಟಿ ಅಡಿಗೆ ಇರ್ಬೇಕ್ರಿ. ಭಾರಿ ಮಸ್ತ್ ಅನಸ್ತದ, ನೋಡ್ಲಿಕ್ಕೂ ಚಂದ ಅನಸ್ತದ, ತಿನ್ಲಿಕ್ಕಂತೂ ಸೂಪರ್ ಆಗ್ತದ. ಹೆಂಗ್ ಮಾಡೇನಿ ಹೇಳ್ತೀನಿ ಬರ್ರಿ. ಫಸ್ಟ್ 5 ಲೀಟರ್ ಕುಕ್ಕರ್ ತಗೊಂಡಿನಿ, ಕೆಳಗ್ ನೀರ್ ಹಾಕಿನಿ, ಅದ್ರೊಳಗ ಕೆಳಗಿನ ಬೇಡ ಕುಕ್ಕರ್ ಡಬ್ಬಿ ಒಳಗ ಹೆಸರು ಬ್ಯಾಳಿ, ಮೇಲಿಂದ್ರೊಳಗ ಅಕ್ಕಿ ಹಾಕಿನಿ. 3 ವಾಟಗ ಹೆಸರು ಬ್ಯಾಳಿ ಸ್ವಚ್ಛ ತೊಳೆದು 6 ಗ್ಲಾಸ್ ನೀರ್ ಹಾಕಿನಿ. ಮ್ಯಾಲಿ ದೊಡ್ಡ ಕುಕ್ಕರ್ ಡಬ್ಬಿ ಒಳಗ ಅಕ್ಕಿ ತೊಳೆದು ಅನ್ನಕ್ಕಿಟ್ಟಿನಿ. ಇಲ್ಲಿ ಹಿಟ್ಟು ಕಲ್ಸ್ಕೊಂಡ್ಬಿಡೋಣಂತ್ರಿ. ಗೋಧಿ ಹಿಟ್ಟು, ಅರ್ಶನ, ಉಪ್ಪು, ಎಣ್ಣೆ ಹಾಕಿ ಮಸ್ತ್ ಬೇಕಿ ಕಲಸಿಟ್ಕೊಳ್ಳೋಣಂತ. ಅರ್ಶನ ಹಾಕಿದ್ರ ಕಲರ್ ಚಂದ ಬರ್ತದ್ರಿ. ಹಂಗಾಗಿ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ನೀವು ಎಲ್ಲಾ ಮಾಡ್ತಿರ್ತೀರಿ ಹಬ್ಬಕ್ಕೆ ಅಡಿಗೆ, ಆದ್ರ ನಾನು ಎಷ್ಟು ಫಾಸ್ಟ್ ಹೆಂಗ್ ಮಾಡೋದು, ಆಮೇಲೆ ನಾನ್ ಯಾವ ರೀತಿ ಮಾಡ್ತೀನಿ, ಇದರಿಂದ ಏನಾದ್ರೂ ನಿಮಗ್ ಉಪಯೋಗ ಆಯ್ತಾ ಅನ್ನೋದು ನನಗ ಕಮೆಂಟ್ನಾಗ ಬರೀರಿ. ಈಗ ನೋಡ್ರಿ, ಫಸ್ಟ್ ಹಿಟ್ಟು ಕಲ್ಸಿಟ್ಟೆ. ಇಲ್ಲೇ ಬಟಾಟಿ ಬೇಯ್ಲಿಕ್ಕೆ ಇಟ್ಬಿಡೋಣಂತ. ಯಾಕಂದ್ರೆ ಪಲ್ಯ ಮಾಡ್ಬೇಕ್ರಿ. ಚಪಾತಿ ಏನ್ ಇದ್ದಿದ್ದಿಲ್ಲ, ಅದ್ರ ಒಂದು ಶಾಸ್ತ್ರಕ್ ಪಲ್ಯ ಬೇಕಲ್ರಿ. ಹಂಗಾಗಿ ಬಟಾಟಿ ಪಲ್ಯ ಮಾಡ್ಲಿಕ್ಕಂತ ಇನ್ನೊಂದ್ ಕಡೆ ಕುಕ್ಕರ್ ಇಟ್ಟೇನಿ. 2 ಗ್ಯಾಸ್ ಬಿಸಿ ಅವ. ಹಿಂದಿನ ದಿವ್ಸ ಏನ್ ಮಾಡಿದ್ರಿ, ಕುಸರಳ್ ಮಾಡಿದ್ನಲ್ಲ, ಅವಾಗ ನಾನು ಇದು ಮಾಡ್ಬಿಟ್ಟಿದ್ದೆ, ಎಳ್ಳು ಹೋಳಿಗೆ ತಯಾರಿ. ಏನಂದ್ರೆ 1 ಗ್ಲಾಸ್ ಎಳ್ಳು ತಗೊಂಡೇನಿ. ಚಲೋ ಹುರಿದಿದ್ದ ಎಳ್ಳು ಇರ್ಬೇಕ್ರಿ. 1 ಗ್ಲಾಸ್ ಎಳ್ಳಿಗೆ 1 ಗ್ಲಾಸ್ ಬೆಲ್ಲ. ಆ ಅಳತಿ ಪ್ರಕಾರ ಹುದು ಮಾಡಿ, ಅಂದ್ರೆ ಹೂರ್ಣ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ಫಸ್ಟ್ ಒಂದ್ ಅರ್ಧ ಎಳ್ಳು ಹಾಕಿದ್ದೆ, ಯಾಕಂದ್ರೆ ಸಣ್ಣ ಜಾರೆ ತಗೊಂಡೇನಿ. ಆಮೇಲೆ ಇದ್ರೊಳಗ ಬೆಲ್ಲ ಸ್ವಲ್ಪ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸಿಗೆ ಹಾಕೋಣ. ನೀವು ಬರೇ ಬೆಲ್ಲ ಮಿಕ್ಸಿಗೆ ಹಾಕ್ಲಿಕ್ಕತ್ರ ಬ್ಲೇಡಿಗೆ ಹಿಡ್ಕೊಂಡ್ಬಿಡ್ತದ, ಸರಿ ಆಗಂಗಿಲ್ಲ. ಅದಕ್ಕೊಂಚೂರು ಎಳ್ಳಿನ ಪುಡಿ ಹಾಕಿ, ಎಳ್ಳು ಹಾಕಿ ಅದನ್ನ ಮಿಕ್ಸಿಗೆ ಹಾಕಿ ಚಂದಾಗಿ ಇದನ್ನ ಹುದು ಕಲಿಸಿ ಇಟ್ಕೊಂಡ್ಬಿಡೋಣಂತ. ಇಲ್ಲಿ ನೋಡ್ರಿ ಯಾವ ರೀತಿ ಮಾಡ್ಲಿಕತ್ತೇನಂತ. ನೀವೆಲ್ಲ ಏನ್ ಸ್ವೀಟ್ ಮಾಡಿದ್ರಿ ಹಬ್ಬಕ್ಕ, ಸಂಕ್ರಮಣ ಹಬ್ಬಕ್ಕ? ನನಗ ನೆನಪ್ಲೆ ಕಮೆಂಟ್ ನ ಬರೀರಿ, ಖುಷಿ ಆಗ್ತದ. ಇದೇ ನಮಗ ಕಮ್ಯುನಿಕೇಟ್ ಮಾಡ್ತೇವ್ರಿ ಒಬ್ರಿಗೊಬ್ರು. ನನಗೂ ಖುಷಿ ಆಗ್ತದ ನೀವೆಲ್ಲಾ ನೋಡ್ಲಿಕತ್ತೀರಿ ಅಂತ ಹೇಳಿ. ಆಮೇಲೆ ನನ್ ಜೊತೆ ಮಾತಾಡಿದ್ರ ಸ್ಪಂದಿಸ್ದಂಗ ಅನಸ್ತದ ನನ್ನ ಮೆಹನತ್ತಿಗೆ. ಸೊ ನೋಡ್ರಿ, ಇದನ್ನು ಕೂಡ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತ. ಅಂದ್ರೆ 1 ಗ್ಲಾಸ್ ಎಳ್ಳು, 1 ಗ್ಲಾಸ್ ಬೆಲ್ಲ ಇದು ತಗೊಂಡೇನಿ. ನಿಮಗ್ ಬಹಳ ಸಿಹಿ ಬೇಕಂದ್ರ ಇನ್ನೊಂದು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ತಗೋರಿ. ನಮ್ಗೆ ಇದು ಸಿಹಿ ಕರೆಕ್ಟ್ ಅದ. ಈಗ ಇದನ್ನ ಕಲಸ್ಬಿಡೋಣಂತ್ರಿ ಚಂದಾಗ ಹಂಗ. ಈಗ ನೀವು 4-5 ದಿವ್ಸ ಇಟ್ಕೊಂಡ್ ತಿನ್ಬೇಕಪ್ಪ ಎಳ್ಳು ಹೋಳಿಗೆ ಅಂದ್ರ ಬರೇ ತುಪ್ಪ ಹಾಕಿ ಕಲಸ್ಬೇಕ್ರಿ. ಇಲ್ಲ ಅಂದ್ರ ನಾ ಏನ್ ಮಾಡ್ತೇನೆ ನೋಡ್ರಿ, ಫಸ್ಟ್ ಇಷ್ಟ ಮಾಡಿ, ಇದು ದೊಡ್ಡ ಕೆಲಸ ರೀ. ಇಷ್ಟ ಮಾಡಿ ಇಟ್ಕೊಂಡ್ಬಿಟ್ಟು ಅಂದ್ರ ಮರ್ದಿವ್ಸ ಹೋಳಿಗೆ ಮಾಡೋದು ಬಹಳ ಹೊತ್ತು ಅನ್ಸಂಗೇ ಇಲ್ಲ. ಹಿಂಗೆಲ್ಲಾ ಹೂರ್ಣ ಕೆಲವೊಂದ್ ಮಾಡಿ ಇಟ್ಕೊಂಡ್ರ. ಈಗ ನೋಡ್ರಿ, ಅದ ಎಳ್ಳದ್ದು ಒಂದ್ ಸ್ವಲ್ಪ ಎಣ್ಣೆ ಅಂಶ ಬಿಡ್ತದಲ್ಲ, ಹಂಗಾಗಿ ಇದು ಉಂಡೆ ಆಗ್ತಾವಿಲ್ಲ ಅಂತ ಚೆಕ್ ಮಾಡ್ದೆ, ಆಗ್ತದ. ಇದನ್ನ ಮಾಡಿ ಮುಚ್ಚಿ ಇಟ್ಕೊಂಡ್ಬಿಡೋಣ ಹಿಂದಿನ ದಿವ್ಸ. ನೆಕ್ಸ್ಟ್ ಡೇ ಇದ್ರದ್ದು ಪ್ರೊಸೀಜರ್ ಮಾಡೋಣಂತ. ಈಗ ನೋಡ್ರಿ, ಮರ್ದಿವ್ಸ ಮುಂಜಾನೆ ಇದ್ದಿದ್ದು ಹಿಟ್ಟು ಕಲಿಸಿ ಅಂತೂ ರೆಡಿ ಇಟ್ಟಿನಿ. 2 ಕಡೆ ಕುಕ್ಕರ್ ಇಟ್ಟಿನ. ಈಗ ಇದು ಏನಾಗ್ಯದ ನೋಡೋಣ ಅವತಾರ ಅಂತ ನೋಡ್ದೆ, ಬಹಳ ಡ್ರೈ ಆಗ್ಯದೇನಂತ. ಒಂದು ಸ್ವಲ್ಪ ಡ್ರೈ ಆಗ್ಯದ್ರಿ. ಹೇಳಿದ್ನಲ್ರಿ, 2-3 ದಿವ್ಸ ನೀವು ಹೋಳಿಗೆ ಇಟ್ಕೋಬೇಕಂದ್ರ ಬರೀ ತುಪ್ಪದಾಗೆ ಕಲಸ್ರಿ ಹೂರ್ಣಾನ. ಇಲ್ಲಪ್ಪ ನಾನ್ ಇವತ್ತೇ ಮುಗಿಸ್ತೇನೆ ಇದನ್ನ ಅನ್ನೋರು, ನಾ ಏನ್ ಈಗ ಹಾಲಾಕಿ ಕಲಸ್ಲಿಕತ್ತೇನಲ್ಲ, ಹಿಂಗ್ ಹಾಕಿ ಕಲಸ್ಬಿಟ್ರೆ ಮಸ್ತ್ ಹೋಳಿಗೆ ಆಗ್ಬಿಡ್ತಾವ್ರಿ. ಟೆನ್ಷನ್ ಫ್ರೀ ಹೋಳಿಗೆ. ಈಗ ನೋಡ್ರಿ, ಒಂದ ಹನಿ ಹಾಲ್ ಹಾಕ್ಬೇಕ್ರಿ, ಭಾಳ ಹಾಕ್ಲಿಕ್ ಹೋಗ್ಬೇಡ್ರಿ. ಯಾಕಂದ್ರ ಅದ್ರೊಳಗೂ ಎಣ್ಣೆ ಅಂಶ ಇರ್ತದ. ಆಮೇಲೆ ಈಗ ಒಂದ್ ಚೂರ್ ಹಾಲ್ ಹಾಕಿದ್ರ ನಿಮ್ಗ ಹೂರ್ಣ ನೋಡ್ರಿ ಯಾವ ರೀತಿ ಉಂಡೆಗಳು ಆಗ್ತಾವ. ನಂದ್ ಯಾವಾಗ್ಲೂ ನೀವು ಮೊದ್ಲಿಂದ ವಿಡಿಯೋ ನೋಡ್ಲಿಕತ್ತಿದ್ರ ಐಡಿಯಾ ಇರ್ತದ. ಏನಂದ್ರ ನಾನ ಕಣಕನು ರೆಡಿ ಇಟ್ಕೋತೀನಿ. ಈ ರೀತಿ ಹೂರ್ಣ ಇತ್ತಂದ್ರ ಅದನ್ನು ಉಂಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಗ್ಯಾಸ್ ಆನ್ ಮಾಡ್ತೀನಿ. ಗ್ಯಾಸ್ ಆನ್ ಮಾಡಿ ಹಂಚ್ ಕಾಯ್ಲಿಕ್ಕೆ ಇಟ್ಟು ಅಷ್ಟ್ರಾಗ ಇವೆಲ್ಲಾ ರೆಡಿ ಮಾಡಿ ಇಟ್ಕೊಂಡ್ರ ಪಟ ಪಟ ಕೆಲ್ಸಗಳು ಆಗ್ಬಿಡ್ತಾವ. ಯಾವ್ದನ್ನು ನಾವು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇಷ್ಟೆಲ್ಲಾ ಅಡಿಗೆ ಮಾಡ್ಲಿಕ್ರಿ ನನಗ 1 ತಾಸ್ 10 ನಿಮಿಷ ಬೇಕಾತ. ನಿಮಗ್ ನೋಡ್ರಿ ನಾನು ಹೆಂಗ್ 12 ನಿಮಿಷನಾಗ ತೋರಿಸ್ಬಿಟ್ಟೇನಿ. ನೋಡ್ರಿ, ಪಟಾಪಟ್ ರೆಡಿ ಆಗ್ಬಿಟ್ಟು ಹೂರ್ಣ ಅದೆಲ್ಲಾ ರೆಡಿ ಆತ. ಅಷ್ಟ್ರಾಗಿ ಇಲ್ಲಿ ಕುಕ್ಕರ್ ಆಗಿತ್ರಿ, ಏನ್ ಬಟಾಟಿ ಬೆಂದ ರೆಡಿ ಆಗ್ಬಿಟ್ಟಿತ್ತು. ಫಸ್ಟ್ ಈಗ ಸಾರ ಮತ್ತ ಪಲ್ಯ ಅದ ರೆಡಿ ಮಾಡ್ಕೊಳಿಕತ್ತೀನಿ. ಆಮೇಲೆ ಯಾವ್ದ ಹಿಂಗ ಅಡಿಗೆ ಭಾಳ ಇತ್ತಪ್ಪ ಮಾಡೋದಿತ್ತಂದ್ರ, ದಿನದ ಅಡಿಗೆ ಒಳಗ ಆದ್ರೂ ರೀ ನಾನ್ ಏನ್ ಮಾಡ್ತೀನಿ, ಒಗ್ಗರಣೆ ಮೊದ್ಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನ್ರಿ. ಈಗ ನೋಡ್ರಿ, ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆ ಅಂದ್ರ ಮೇಲೆ ಒಗ್ಗರಣೆ ಮಾಡೋ ಟೆನ್ಷನ್ ಇರಂಗಿಲ್ಲ. ಒಂದ್ ಕಡೆ ಪಲ್ಯದ್ ಇಟ್ಕೊಂಡೇನಿ, ಒಂದ್ ಕಡೆ ಸಾರಿಂದ್ ಇಟ್ಕೊಂಡೇನಿ. ಸಾರಿಗ ಅದೇನ್ ಬಿಳಿದಂದ್ರ
ಹೂರ್ಣ ಮಾಡಿದ್ನಲ್ರಿ ಎಳ್ಳಿಂದ, ಅದ್ ಪರಾತಕ್ಕ ಒಂದ್ ಸ್ವಲ್ಪ ನೀರ್ ಹಾಕಿ ಸ್ವಚ್ಛ ಮಾಡ್ಕೊಂಡ್ ಇದಕ್ ಹಾಕೊಂಡ್ಬಿಟ್ಟೇನ್ರಿ. ಇಲ್ಲೇನ್ ಮಿಸ್ಟೇಕ್ ಮಾಡಿದ್ನಿ ಅಂದ್ರಿ ರೀ, ಬಟಾಟಿ ಪಲ್ಯಾಕ ಸಾರಿನ ಪುಡಿ ಹಾಕ್ಬಿಟ್ಟೆರಿ ನಾನು, ಸಾರಿನ ಪುಡಿ ಉಪ್ಪು ಹಿಂಗ್. ಆಮೇಲೆ ನೋಡ ವಿಡಿಯೋ ಮಾಡೋ ಗದ್ದಲ್ದಾಗ ಎಂತಾದ್ ಮಾಡೇನಿ ಅಂತ ಹೇಳಿ ವಾಪಸ್ ತೆಗದೇರಿ ಪಾತೆಲಿಗಿಂದ. ಅದೇನೊಂದ್ ಚೂರ್ ಮಸಾಲಿ ಇತ್ತಲ್ರಿ, ಅದ್ರೊಳಗ ಬಟಾಟಿ ಪಲ್ಯ ಹಾಕಿ, ಬಟಾಟಿ ಏನ್ ಸಿಪ್ಪಿ ತೆಗದ್ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ನ್ಯಾ. ಆಮೇಲೆ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಹಸಿಮೆಣಸಿಕಾಯಿ ಒಗ್ಗರಣೆರ ಹಾಕ್ಬೇಕಾಗಿತ್ತು, ಇಲ್ಲ ಹಿಂಗ್ ಖಾರ ಪುಡಿ ಹಾಕಿದ್ದು ಸೇರ್ತದ ನಮ್ಮ ಮನ್ಯಾಗ ಅಂತ ಅದನ್ನ ಹಾಕಿದೆ. ಚೂರ್ ಕೊತ್ತಂಬರಿ ಹಾಕಿ ಕಲ್ಸಿದೆ. ಏನ್ ರುಚಿ ಆಗಿತ್ರಿ, ಸ್ವಲ್ಪ ಸಾರಿನ ಪುಡಿ ಫ್ಲೇವರ್ ಬಂದಿತ್ರಿ ಪಲ್ಯದಾಗ, ಭಾರಿ ಟೇಸ್ಟಿ ಆಗಿತ್ರಿ ಪಲ್ಯ. ಅಂದ್ರ ಹೊಸಾದ್ ಇನ್ನೋವೇಟ್ ಮಾಡ್ದಂಗ ಆತ. ಸಾರಿನ ಪುಡಿ ಹಾಕಿರಂಗಿಲ್ಲಲ್ರಿ ನಾವೇನ್ ಪಲ್ಯಾಕ. ಸೊ ಪಲ್ಯ ಅಂತೂ ರೆಡಿ ಆತ. ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಬಿಟ್ಟೆ ಅದಕ್, ರೆಡಿ ಆತ್ ಪಲ್ಯ. ಇಲ್ಲೇ ಸಾರಿಂದ ನೋಡ್ರಿ ನೆಕ್ಸ್ಟ್ ನೋಡೋಣ ಅಂತ. ಹಿಂಗ ಒಂದಾದ್ಮೇಲೆ ಒಂದ್ ಪಟ ಪಟ ಮಾಡ್ಕೊತ ಹೋಗ್ಬಿಟ್ರ ಲಘುನು ಆಗ್ತದ, ಆಮೇಲೆ ಟೇಸ್ಟು ಕೂಡ ಸೂಪರ್ ಆಗ್ತದ್ರಿ. ಲಕ್ಷ ಅಲ್ಲೇ ಕೊಟ್ಟು ಮಾಡ್ಬಿಟ್ವಿ ಅಂದ್ರ. ಈಗ ಸಾರಿಂದ ಅಷ್ಟ ತೆಗದಿಟ್ಟೇನ್ರಿ, ಯಾಕಂದ್ರ ಅದಕ್ಕೆ ಒಂದ್ ಸ್ವಲ್ಪ ಬ್ಯಾಳಿ ಬೇಕಲ್ಲ. ಇಲ್ಲೇ ಇಷ್ಟೆಲ್ಲಾ ಮಾಡುದ್ರ ಕುಕ್ಕರ್ ಆಗಿತ್ತು, ವಿಸಲ್ ಇಳ್ದಿತ್ತು, ಅನ್ನ ತೆಗದಿಟ್ಟೆ, ಬ್ಯಾಳಿ ರೆಡಿ ಆಗ್ಯದ. ಕೆಳಗ ಒಂದ್ ಸ್ವಲ್ಪ ಗಡ್ಬಡಿಲೆ ನಾನು ವಿಸಲ್ ಮಾಡ್ಸಿದ್ದಕ್ ಒಂಚೂರ್ ಅನ್ನ ಉಳ್ದಿತ್ತು, ಅದ್ರಾಗ ಹುಗ್ಗಿ ಮಾಡುದದರಿ ನನಗ, ಹಂಗಾಗೇನ್ ಟೆನ್ಷನ್ ಇದ್ದಿದ್ದಿಲ್ಲ. ಈಗ ನಾನು 3 ಬಟ್ಲ ಹಾಕೇನ್ರಿ. ಒಂದ್ ಬಟ್ಲದ ಸಾರ, ಒಂದ್ ಬಟ್ಲ ಪಾಯಸ, ಒಂದ್ ಬಟ್ಟಲ್ದಾಗ ಅರ್ಧ ಪಾಯಸ ಅರ್ಧ ಹುಗ್ಗಿ, ಹಿಂಗ್ ಪ್ಲಾನ್ ಹಾಕೊಂಡ್ 3 ಬಟ್ಲ ಹೆಸರು ಬೇಳೆ ಹಾಕಿದ್ದೆ. ಅದಕ್ಕ ನೋಡ್ರಿ ಇಲ್ಲಿ ಕುಕ್ಕರಿಗೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿದೆ, ಕೊತ್ತಂಬರಿ ಹಾಕಿದೆ. ಇದ್ರಾಗಿಂದ ಒಂದ್ ಸ್ವಲ್ಪ ಹೆಸರು ಬೇಳೆ ಹಾಕೋಣಂತ್ರಿ ಅದಕ್ಕ. ಎದಕ್ ಹೇಳ್ರಿ, ಹುಗ್ಗಿ ಮಾಡ್ಲಿಕ್ಕ. ಎಷ್ಟ್ ಬೇಕಷ್ಟ್ ನೋಡ್ಕೊಂಡ್ ಹಾಕೋಣಂತ, ಒಂದ್ ಸ್ವಲ್ಪ ಒಂದ್ ವಾಟಗದಷ್ಟ ಹಾಕೋಣಂತ. ಆಮೇಲೆ ಅನ್ನ ಕೂಡ ಹಾಕ್ತೇನಿ. ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ಬಿಡೋದ್ರಿ. ಆಮೇಲೆ ಗ್ಯಾಸ್ ಮೇಲೆ ಹಚ್ಬಿಡೋದು. ಯಾಕಂದ್ರೆ ವೆರೈಟಿ ನಾವ್ ಅಡಿಗೆ ಮಾಡೋ ಮುಂದ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ ಈ ಟೈಪ್ ಮಾಡ್ಕೊಳ್ಳೋದು. ಸಿಹಿ ಪೊಂಗಲ್, ಖಾರ ಪೊಂಗಲ್ ಕಂಪಲ್ಸರಿ ಇರ್ತದ್ರಿ ಸಂಕ್ರಮಣ ಹಬ್ಬ ಅಂತ ಹೇಳಿ. ಅದಕ್ಕ ಸ್ವಲ್ಪ ಮಾಡೇನ್ರಿ 2. ಈಗ ನೋಡ್ರಿ ಹುಗ್ಗಿದ ಎಲ್ಲ ಮೊದ್ಲು ಮಸಾಲೆ ಒಂದಕ್ ಮುಗಿಸ್ಬಿಟ್ಟು ಒಂದ್ ಕೆಲ್ಸ. ಉಪ್ಪು ಹಾಕಿದೆ, ಹಿಂಗ್ ಹಾಕಿದೆ, ಮೆಣಸಿನ ಪುಡಿ ಹಾಕ್ತೀನಿ, ಲವಂಗ್ ಪುಡಿ ಹಾಕ್ತೀನಿ. ಇವೇನ್ ಗ್ಲಾಸ್ ಜಾರ್ ಅವಲ್ರಿ, ಇದ್ರೊಳಗ್ ನಾನು ಜೀರಿಗೆ ಪುಡಿ, ಮೆಣಸಿನ ಪುಡಿ, ಲವಂಗ್ ಪುಡಿ, ಏಲಕ್ಕಿ ಪುಡಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನ್ರಿ. ನೀವ್ ಎಷ್ಟ್ ದಿವ್ಸ 6 ತಿಂಗಳು ಇಟ್ರು ಏರ್ ಟೈಟ್ ಕಂಟೈನರ್ ಅದ, ನಮ್ ತಂಗಿ ಕೊಟ್ಟಾಳ್ರಿ ಬಾಟಲ್ಸ್, ಬಾರಿ ಮಸ್ತ್ ಅವರಿ. ಅದ್ರೊಳಗ ಹಾಕಿ ಇಟ್ಕೊಂಡ್ಬಿಟ್ಟೇನಿ. ಈಗ ಇದಕ್ಕ ಒಂದ್ ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡ್ರಿ ಅಂದ್ರ ಪ್ರಮಾಣ ಒಂಚೂರು ಜಾಸ್ತಿ ಹಾಕ್ಬೇಕು. ಆಮೇಲೆ ಹಸಿ ಕೊಬ್ಬರಿ ಇತ್ತಂತೇಳಿ ಆ ಹಸಿ ಕೊಬ್ಬರಿ ಕೂಡ ಹಾಕಿದೆ. ಈಗ ಇಲ್ಲೇ ಸಾರ್ ಕುದಿಲಿಕ್ಕೆ ಇಟ್ಟೇನಿ. ಇನ್ನೊಂದ್ ಕಡೆ ಆ ಹುಗ್ಗಿ ಏನದಲ್ಲ ಅದನ್ ಮಾಡೋಣಂತ. ಸಣ್ಣ ಉರಿ ಒಳಗ ಸಾರಿಗಿಡ್ತೀನಿ, ದೊಡ್ಡದ್ರಾಗ ಹುಗ್ಗಿಗಿಡ್ತೀನಿ. ಅಲ್ಲಿ ಸಾರ್ ಕುದಿತಿರ್ತದ, ಇಲ್ಲೇ ಹುಗ್ಗಿದ ಚಂದಾಗಿ ಕೈ ಆಡ್ಸೋಣಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಿಲ್ಲ ಅಂತ ಹೇಳಿ ಹಾಕಿದೆ. ಆಮೇಲೆ ಕಲರು ಇನ್ನೊಂದ್ ಸ್ವಲ್ಪ ಬೇಕಂತ ಅರ್ಶಿನ ಹಾಕ್ತೇನ್ರಿ. ಈಗ ಇಷ್ಟೆಲ್ಲಾ ನಾನ್ ಹುಗ್ಗಿದ್ ರೆಡಿ ಮಾಡೋದ್ರಾಗ ಸಾರ್ ಕುದಿಲಿಕ್ ರೆಡಿ ಆಗ್ಬಿಟ್ಟಿತ್ತದ ಕುದ್ದ. ಈಗ ಪಾಯಸ ಮಾಡೋಣಂತ್ರಿ. ಇದಕ್ಕೂ ನೋಡ್ರಿ ಅಳತಿ ಹೆಂಗ್ ತಗೊಂಡೇನಂದ್ರಿ ರೀ ಪಾಯ್ಸಕ್ಕ. ಈಗ ನಾವ್ 3 ಮಂದಿ ಎಲ್ಲ 3 ಸೌಟ್ ಅಷ್ಟ ಹೆಸರು ಬ್ಯಾಳಿ ಬೆಂದಿದ್ದ ಹಂಗ್ ತಗೊಂಡ್ಬಿಟ್ಟೆ. ಅಂದ್ರೆ ಹೆಚ್ಚಿಗೆ ಮಾಡೋಂಗೇ ಇಲ್ಲ ಯಾವ್ದು. ಆಮೇಲೆ 1 ಕಪ್ ಹೆಸರು ಬ್ಯಾಳಿ ಬೆಂದಿತ್ತಂದ್ರ 1 ಕಪ್ ಇತ್ತಂದ್ರ 1 ಕಪ್ ಬೆಲ್ಲ, ಈ ರೀತಿ ಪಾಯಸ ಮಾಡೋದು. ಬೆಲ್ಲ ಬ್ಯಾಳಿ ಹಾಕಿ ಆ ಕಡೆ ಪಾಯಸದ ಬೇಯ್ಲಿಕತ್ತದ. ಇಲ್ಲೇ ನೋಡ್ರಿ ಉಗ್ಗಿದ ಕಲರ್ ಚಂದ ಬಂದಿದ್ದಿಲ್ರಿ. ಇನ್ನೊಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕಿದೆ, ಅದನ್ನು ಕೈ ಆಡ್ಸ್ಲಿಕತ್ತೀನಿ, ಇದನ್ನು ಕೈ ಆಡ್ಸ್ಲಿಕತ್ತೀನಿ. ಸೊ ಹೆಣ್ಮಕ್ಳು ಹೆಂಗಿದೇವ್ ಅಂದ್ರೆ ನಾವು ಮಲ್ಟಿ ಟಾಸ್ಕ್ ಇರ್ತೇವ್ರಿ. ಒಂದ್ ಮಾಡಂಗಿಲ್ಲ, 2-3 ಐಟಮ್ ಮಾಡ್ತಿರ್ತೇವಿ. ಲಕ್ಷ ಕೊಟ್ಟು ಮಾಡ್ಬೇಕಷ್ಟ ರೀ. ಈಗ ನೋಡ್ರಿ ನಿಂಬೆ ಹಣ್ಣು ಹಾಕಿದೆ, ಆಫ್ ಕುದ್ ಬಿಟ್ಟದ್ರಿ ಇದು ಚಲೋ. ಈಗ ಸೊ ಆಫ್ ಮಾಡೋ ಮುಂದ ನಿಂಬೆ ಹಣ್ಣು ಒಂಚೂರು ಹಾಕಿ ಚಂದಾಗಿ ಇದನ್ನ ಕೈ ಆಡ್ಸೋಣಂತ. ಇದಕ್ಕ ನಾನು ಹಸಿ ಕಡ್ಲಿ ಹಾಕೇನ್ರಿ ಹುಗ್ಗಿಗೆ, ಅದ ಮಿಸ್ ಆಗ್ಬಿಟ್ಟದ್ ವಿಡಿಯೋ. ಹಸಿ ಕಡ್ಲಿ ಕೂಡ ಹಾಕಿದ್ದೆ, ಮಸ್ತ್ ಆಗ್ತದ ಅಂತ ಹೇಳಿ. ಈಗ ಸಿಹಿ ಪೊಂಗಲ್ ಮಾಡೋಣಂತ. ಡ್ರೈ ಫ್ರೂಟ್ಸ್ ಅದ, ಅದನ್ನು ಕೂಡ ರೆಡಿ ಇಟ್ಕೊಂಡೇನಿ. ಒಂದ್ ಸ್ವಲ್ಪ ಪಾಯಸಕ್ ಹಾಕ್ತೇನಿ, ಒಂದ್ ಸ್ವಲ್ಪ ಸಿಹಿ ಪೊಂಗಲ್ ಹಾಕ್ತೇನ್ರಿ. ಈಗ ಪಾಯಸನು ಚಲೋ ಕುದಿಲಿಕತ್ತಿತ್ ಅಂತ ಹೇಳಿ ಒಂದ್ ಸ್ವಲ್ಪ ಹಾಲ್ ಹಾಕಿ 2 ನಿಮಿಷ ಕುದ್ದು ಆಫ್ ಮಾಡಿ ಮುಚ್ಚಿಟ್ಬಿಡೋಣ ಅದನ್ನು ಕೂಡ. ಇಲ್ಲೇ ತುಪ್ಪ ಹಾಕಿದೆ 1 ದೊಡ್ಡ ಚಮಚ, ಅದಕ್ಕ ಬೆಲ್ಲ ಹಾಕಿದಿರಿ. ಸಿಹಿ ಪೊಂಗಲ್ಗೂ ಕೂಡ 1 ಕಪ್ ಬೆಲ್ಲ, 1 ಕಪ್ ಹೆಸರು ಬ್ಯಾಳಿ ಬೆಂದಿದ್ದು, 1 ಕಪ್ ಅನ್ನ ತಗೊಂಡೇನ್ರಿ. ಅಂದ್ರ ನಮಗ್ ಬಾಳ ಸಿಹಿ ಬ್ಯಾಡ್ರಿ, ನಿಮ್ಗ್ ಬಾಳ್ ಬೇಕಂದ್ರ ಒಂದ್ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕೋಬಹುದು. ಇದಕ್ಕ ಅನ್ನ ನೋಡ್ರಿ 1 ಕಪ್ ಅಂದ್ರ ಅಂದಾಜ್ ಮೇಲೆ ಹಾಕೇನ್ರಿ, ಗೊತ್ತಾಗ್ತದ ನಿಮ್ಗ. ಸೊ ಹಂಗಾಗಿ ಹಾಕಿದೆ. ಚಂದಾಗಿ ಇದನ್ನ ಕೈ ಆಡ್ಸೋಣ. ಒಂದಾದ್ಮೇಲೆ ಒಂದ್ ಪಟ್ ಪಟ್ ನಮ್ಮ ಅಡಿಗೆ ರೆಡಿ ಆಗ್ಲಿಕ್ಕದಾವ್ರಿ. ಈಗ ಇದು ಅಷ್ಟ್ರಾಗ ಕುದಿಲಿಕತ್ತದ. ಇದು ಬೇಕಾದ್ರೆ ನೀವು ಇನ್ನೊಂದ್ ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು, ಇನ್ನೊಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದಕ್ಕ ಹಾಕ್ಬೋದು. ಈಗ ನೋಡ್ರಿ ನಾನೊಂದ್ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿನಿ, ಮತ್ತೆ ಏಲಕ್ಕಿ ಪುಡಿ ಹಾಕಿದೆ. ಚಂದಾಗಿ ಕೈ ಆಡ್ಸಿದೆ, ತೆಗದಿಟ್ಟೆ. ಅದನ್ನ ಒಂದ್ ಪಾತ್ರೆಗೆ ತಕ್ಕೊಂಡ್ಬಿಟ್ಟೆ. ಇಲ್ಲೇ
ಅನ್ನಕ್ಕೆ ಇಟ್ಟೇನ್ರಿ, ಅನ್ನ ಬೇಕಲ್ಲ, ಸಾರ್ ಮಾಡಿದ್ದೆ ಹಂಗಾಗಿ ಅನ್ನ ಬೇಕಂತೇಳಿ ಅನ್ನಕ್ಕೆ ಒಂದ್ ಕಡೆ ಇಟ್ಟೇನಿ. ಹಂಚ್ ಕಾಯ್ಲಿಕ್ಕೆ ಇಟ್ಬಿಟ್ಟೇನ್ರಿ. ಆಲ್ಮೋಸ್ಟ್ ಎಲ್ಲಾ ಅಡಿಗೆ ರೆಡಿ ಆಗ್ಬಿಟ್ಟಿತ್ರಿ ನಂದು. ಇಲ್ಲಿ ನೋಡ್ರಿ ಹುಡು ಕೂಡ ಉಳ್ಳಿ ಮಾಡಿ ರೆಡಿ ಇಟ್ಕೊಂಡಿನಿ, ಕಣಕ ಕೂಡ ರೆಡಿ ಇಟ್ಕೊಂಡಿನಿ. ಹೋಳ್ಗಿ ಮಾಡೋದಂತೂ ನಿಮಗ ಸಿಸ್ಟಮ್ ಆಲ್ಮೋಸ್ಟ್ ಗೊತ್ತಿರ್ತದ. ಆದ್ರೂ ಹೊಸಬ್ರು ಯಾರಾದ್ರೂ ಮಾಡ್ತಿದ್ರ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಈಗ ತೋರಿಸ್ಲಿಕತ್ತೇನ್ರಿ. ಈ ರೀತಿ ಇದನ್ನ ತುಂಬಿಕೊಂಡು ಮಾಡ್ತೀವಿ. 2 ವಿಧದಲ್ಲಿ ತುಂಬಿ ಮಾಡ್ತೇವ್ರಿ. ಈ ಟೈಪ್ ಮಾಡ್ಬೋದು, ಇನ್ನೊಂದ್ ಮಾಡ್ಬೋದು. ಇವತ್ತಂತೂ ಹಿಂಗ ಫುಲ್ ತುಂಬಿ ತೋರಿಸ್ಲಿಕತ್ತೇನೆ ನಿಮ್ಗ. ನೋಡ್ರಿ ಎಂತ ಮಸ್ತ್ ಆಗ್ತದ್ರಿ. ನೀವು ತೆಳ್ಳಗ್ ಬೇಕಾದ್ರೆ ತೆಳ್ಳಗ್ ಮಾಡ್ಬೋದು, ಮೀಡಿಯಂ ಬೇಕಾದ್ರೆ ಮೀಡಿಯಂ ಮಾಡ್ಬೋದು. ಆಮೇಲೆ ಹಂಚ್ ಮೇಲೆ ಹಾಕ್ತೇವಲ್ಲ, ಒಂದೇದ್ ಸ್ವಲ್ಪ ಟೈಮ್ ಹಿಡಿತದ್ರಿ. ಹೋಳ್ಗಿ ಚಪಾತಿ ಏನೇ ಆಗ್ಬೇಕಂದ್ರು ನೆಕ್ಸ್ಟ್ ಇಂದ ಪಟ್ ಪಟ್ ಆಗ್ತಾವ. ಆಮೇಲೆ ನೋಡ್ರಿ ಹೆಂಗಾಗ್ಯದ ಹೂರ್ಣ. ಕನ್ಸಿಸ್ಟೆನ್ಸಿ ಕಣಕದ ಹೂರ್ಣದ ಸೇಮ್ ಇರ್ಬೇಕ್ರಿ, ಅಂದಾಗ ನಿಮಗ ತುದಿಗ ಉಳಿಯಂಗಿಲ್ಲ, ಚಲೋ ಬರ್ತಾವ ಹೋಳ್ಗಿ. ಆಮೇಲೆ ಹೇಳಿದ್ನಲ್ರಿ, ನೀವ್ 2-3 ದಿವ್ಸ ಇಟ್ಕೊಂಡ್ ತಿನ್ಬೇಕಂದ್ರ ಬರೇ ತುಪ್ಪ ಹಾಕಿ ಕಲಸ್ಬೇಕ್ರಿ. ನಾ ಇವತ್ತೇ ಮುಗಿಸೋದಿತ್ತದನ್ ಮಾಡಿ ಅನ್ನೋದಕ್ಕ ನಾ ಒಂದ್ ನಕಳ ಹಾಲ್ ಹಾಕಿ ಹೂರ್ಣ ರೆಡಿ ಮಾಡಿ ಇಟ್ಕೊಂಡೇನಿ. ಸೊ ಇಷ್ಟೆಲ್ಲಾ ಮಾತಾಡೋದ್ರಾಗ ನಮ್ಮ ಹೋಳ್ಗಿಗಳು ಶುರು ಆಗ್ಯಾವ್ರಿ. ಪಟ ಪಟ ಆಗ್ಲಿಕತ್ತಾವ. ಹಂಚ್ ಒಮ್ಮ ಕಾಯ್ತಂದ್ರ ಪಟ್ ಪಟ್ ಆಗ್ತದ್ರಿ. ನಾವ್ ಮಾಡೋದ ಲೇಟ್ ನೋಡ್ರಿ. ಎಷ್ಟು ಮಸ್ತ್ ಆಗ್ಯದ್ರಿ. ಕಲರು ನೋಡ್ರಿ ಎಷ್ಟು ಚಂದ ಬಂದದ, ಹಳದಿ ಹಿಂಗ್ ಬರ್ಬೇಕ್ರಿ ಅಂದ್ರದ್ ಹೋಳ್ಗಿ ಆದಂಗ. ಅದಕ್ ನಾ ಒಂದ್ ಸ್ವಲ್ಪ ಅರ್ಶನ ಹಾಕ್ ಮಾಡೇನಿ. ಭಾರಿ ಚಲೋ ಆಗ್ಯದ್ರಿ. ಈಗ ನೋಡ್ರಿ ಎಂತ ಮಸ್ತ್ ಉಬ್ಬ್ಯದ ಹೋಳ್ಗಿ. ಎಳ್ಳು ಹೋಳ್ಗಿನೂ ಹಿಂಗ್ ಉಬ್ಬತದ ಅಂತ ತೋರ್ಸ್ಕೊಟ್ಟೆ ನೋಡ್ರಿ. ಮಸ್ತ್ ಆಗ್ತಾವ್ರಿ. ಟೇಸ್ಟ್ ಅಂತೂ ಚಲೋ ಆಗ್ತದ. ಪದರ್ ಪದರ್ ಆಗ್ಯದ, ಭಾರಿ ಚಲೋ ಆಗಿದ್ದು. ಹಿಂಗ್ ಉಬ್ಬಿದ್ದು ತೋರ್ಸಿದ್ರಂತೂ ನನಗಂತೂ ಭಾರಿ ಖುಷಿ. ನೀವು ಮೊದ್ಲಿಂದ ವಿಡಿಯೋ ನೋಡ್ತಿದ್ರ ಐಡಿಯಾ ಇರ್ತದೆ. ಯಾವಾಗ್ಲೂ ಚಪಾತಿ ಆತು ಭಕ್ರಿ ಆತು ಏನೇ ಒಬ್ಲಿ ಈ ರೀತಿ ತೋರಿಸ್ತೇನೆ ನಾನ್ ನಿಮಗ. ಸೊ ನನ್ನ ಅಡಿಗೆ ಅಂತೂ ಎಲ್ಲಾ ಪಟಾಪಟ್ ರೆಡಿ ಆತ್ರಿ. ಪಲ್ಯ, ಚಟ್ನಿ ಎಲ್ಲ ರಂಜಕಾಯಿ ಇತ್ತು, ಹಂಗಾಗಿ ಕೋಸಂಬರಿ ಒಂದ್ ಮಾಡಿದೆ. ಈಗ ನೋಡ್ರಿ ಎಲ್ಲಾ ಬಡ್ಸೇನಿ. ಹೋಳ್ಗಿ, ಕೋಸಂಬರಿ, ರಂಜಕಾಯಿ ಇತ್ತಲ್ಲ ಆ ರಂಜಕಾಯಿ ಹಾಕೀನಿ. ಆಮೇಲೆ ಪಲ್ಯ, ಹುಗ್ಗಿ, ಸಾರು, ಪೊಂಗಲ್ಲು, ಎಲ್ಲಾ ವೆರೈಟಿ ಪಾಯಸ, ಇಷ್ಟೆಲ್ಲಾ ಅಡಿಗೆ ಆಗಿತ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ಇನ್ನೊಂದ್ ಹೊಸ ವಿಡಿಯೋ ಒಂದಿಗೆ ಸಿಗ್ತೇನಿ.